ಸಚಿವ ಸಂಪುಟದಿಂದ ಮತ್ತೊಂದು ವಿಕೆಟ್ ಪತನ ಆಗುತ್ತಾ? ರಾಜೀನಾಮೆ ಸಲ್ಲಿಸಲಿಕ್ಕೆ ಮುಂದಾದ್ರ ಸಚಿವ ಕೆಜೆ ಜಾರ್ಜ್. ಸಚಿವ ಸಂಪುಟದಿಂದ ಮತ್ತೊಂದು ವಿಕೆಟ್ ಪತನ ಆಗುತ್ತಾ? ರಾಜೀನಾಮೆ ಸಲ್ಲಿಸಲಿಕ್ಕೆ ಮುಂದಾದ್ರ ಸಚಿವ ಕೆಜೆ ಜಾರ್ಜ್. ಹಿರಿಯ ಸಚಿವರಿಗೆ ಸಿಎಂ ಪುತ್ರನ ನಡೆಯಿಂದ ಕಿರಿಕಿರಿ ಆಗಿದೆ. ಇಂಧನ ಇಲಾಖೆಯಲ್ಲಿ ಪದೇ ಪದೇ ಯತೀಂದ್ರ ಮಧ್ಯಸ್ಥಿಕೆ, ಅಧಿಕಾರಿಗಳ ವರ್ಗಾವಣೆ ವಿಚಾರದಲ್ಲೂ ಕೂಡ ಯತೀಂದ್ರವಾಗಿ ರಾಜೀನಾಮೆ ನೀಡಲಿಕ್ಕೆ ಮುಂದಾದ್ರ ಸಚಿವ ಕೆಜೆ ಜಾರ್ಜ್ ಅಂತ ಹೇಳಿ. ನನ್ನ ಪ್ರಕಾರ ಜಾರ್ಜ್ ಅವರು ರಾಜೀನಾಮೆಯನ್ನು ಕೊಡೋದಿಲ್ಲ, ಅದು ಕೂಡ ಯತೀಂದ್ರ ಅವ್ರ ಕಿರಿಕಿರಿಗಂತೂ ಮರಳಾಗೋದಿಲ್ಲ. ಆದರೆ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆಗೆ ಬಿದ್ದು ಹೋಗ್ತಾ ಇದೆಯಾ, ಪತನವಾಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಯಾಕಂತಂದ್ರೆ ಗವರ್ನರ್ ಅವರ ಫೋನ್ ಟ್ಯಾಪಿಂಗ್ ಆಗಿದೆಯಾ ಅಂತ ಹೇಳಿ ಒಂದ್ ಕಡೆಗೆ ಚಿಂತೆ ನಡೀತಾ ಇದ್ರೆ, ಅದರ ಬಗ್ಗೆ ತನಿಖೆಗಳು ನಡೀತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಅವರ ಮಧ್ಯಸ್ಥಿಕೆಯಿಂದ ಹಿರಿಯ ರಾಜಕಾರಣಿಯಾಗಿದ್ದಂತಹ ಕೆಜೆ ಜಾರ್ಜ್ ಕಿರಿಕಿರಿಗೆ ಒಳಗಾಗ್ತಾ ಇದ್ದಾರಾ ಎನ್ನುವಂತಹ ಪ್ರಶ್ನೆ. ಅಧಿಕಾರಿಗಳ ವರ್ಗಾವಣೆಯ ವಿಚಾರದಲ್ಲಿ ದುಡ್ಡನ್ನು ತೆಗೆದುಕೊಳ್ತಾರೆ ಅಂತ ಹೇಳಿ ಬಿಜೆಪಿಯವರು ಯತೀಂದ್ರ ಅವರ ಮೇಲೆ ಒಂದು ಆರೋಪವನ್ನ ಮಾಡಿದ್ರು. ಅದೆಲ್ಲೋ ಒಂದು ಕಡೆ ಇಂಧನ ಇಲಾಖೆಗೆ ಕಿರಿಕಿರಿ ಆಗ್ತಾ ಇದೆಯಾ ಅಂತ ಹೇಳಿ ಕೆಜೆ ಜಾರ್ಜ್ ಅವರ ಒಂದು ಇಲಾಖೆ ಇದು. ಸೊ ಆ ಒಂದು ಕಾರಣಕ್ಕಾಗಿ ಏನೋ ಕೆಜೆ ಜಾರ್ಜ್ ಅವರ ಪಾತ್ರ ಅತಿ ದೊಡ್ಡದು ಕಾಂಗ್ರೆಸ್ನಲ್ಲಿ. ಯಾಕಂತಂದ್ರೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು ಜಗಳಗಳನ್ನ ಮಾಡ್ತಾ ಇದ್ದಾಗ ಕುರ್ಚಿ ನಂಗಬೇಕು ಅಂತ ಹೇಳಿ ಜಗಳಗಳನ್ನು ಮಾಡ್ತಾ ಇರಬೇಕಾದ್ರೆ ಕೆಜೆ ಜಾರ್ಜ್ ಅವರು ದೆಹಲಿಗೆ ಹೋಗಿ ಈ ಕ್ಷಣದಲ್ಲಿ ನೀವೇನಾದ್ರೂ ಚೇರಿಗೆ ಬೇರೆಯೊಬ್ಬ ಮನುಷ್ಯನನ್ನ ತಂದು ಕೂರಿಸ್ಬಿಟ್ರೆ ಭಾರಿ ಪ್ರಾಬ್ಲಮ್ ಆಗುತ್ತೆ ಎನ್ನುವಂತಹ ಸೂಕ್ಷ್ಮ ವಿಚಾರಗಳನ್ನ ದೆಹಲಿಗೆ ಹೋಗಿ ಮಾತನಾಡಿದಂತಹ ಹಿರಿಯ ರಾಜಕಾರಣಿಯಾಗಿದ್ರು. ಈಗ ಅವರು ರಾಜೀನಾಮೆಯನ್ನ ಕೊಡ್ತಾರಾ ಎನ್ನುವಂತಹ ಪ್ರಶ್ನೆ ಬರ್ತಾ ಇದೆ. ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಹಸ್ತಕ್ಷೇಪ. ಸಿಎಂಗೆ ರಾಜೀನಾಮೆ ನೀಡಲಿಕ್ಕೆ ಮುಂದಾಗಿರುವಂತಹ ಜಾರ್ಜ್ ವಿಶ್ವಾಸಕ್ಕೆ ಪಡೆಯದೆ ಅಧಿಕಾರಿಗಳ ವರ್ಗಾವಣೆಗೆ ಮುಂದಾಗಿದ್ದಂತಹ ಕೆಜೆ ಜಾರ್ಜ್ ಬೇಸರ. ಯತೀಂದ್ರ ಹಸ್ತಕ್ಷೇಪಕ್ಕೆ ಇಂಧನ ಸಚಿವ ಜಾರ್ಜ್ ಅವರ ತೀವ್ರ ಬೇಸರ. ಸಿಎಂ ನಿವಾಸಕ್ಕೂ ತೆರಳಿ ಪ್ರಶ್ನೆಯನ್ನ ಮಾಡಿದ್ದಂತಹ ಸಚಿವ ಕೆಜೆ ಜಾರ್ಜ್. ಇಲ್ಲೇನಾಗ್ತಾ ಇದೆ ಅಂದ್ರೆ ಅವ್ರಿಗೆ ಕಿರಿಕಿರಿ ಆಗ್ತಾ ಇದೆ. ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಂಡು ಹೋಗ್ಬೇಕು, ಸುಮ್ಮನೆ ಮೂಗು ತೂರಿಸ್ಕೊಂಡು ಬರಬಾರ್ದು ಅಂತ ಅವ್ರು ಅಂದ್ಕೊಳ್ತಾ ಇದ್ದಾರೆ. ಇಂಧನ ಇಲಾಖೆಯಲ್ಲಿ ಸಿಎಂ ಪುತ್ರ ಯತೀಂದ್ರ ಅವರ ಹಸ್ತಕ್ಷೇಪವನ್ನು ನಾನು ಸಹಿಸೋದಿಲ್ಲ ಎನ್ನುವಂತಹ ಮಾತನ್ನ ಅವ್ರು ಹೇಳುತ್ತಾ ಇದ್ದಾರೆ. ಸದನದಲ್ಲೂ ಅಬ್ಬರಿಸಿ ಬೊಬ್ಬಿರದಂತಹ ಕೆಜೆ ಜಾರ್ಜ್ ರಾಜೀನಾಮೆಯ ವಿಚಾರ. ಸಿಎಂ ಮಗನ ಹಸ್ತಕ್ಷೇಪದಿಂದ ಜಾರ್ಜ್ ರಾಜೀನಾಮೆಯನ್ನ ಕೊಡ್ತಾರ? ಕೆಜೆ ಜಾರ್ಜ್ ಸ್ಪಷ್ಟನೆಗೆ ಆಗ್ರಹಿಸಿದಂತಹ ಸುನೀಲ್ ಕುಮಾರ್ ಅವರು ನಿಂತುಕೊಂಡಿದ್ದಾರೆ. ಯಾಕೆ ರಾಜೀನಾಮೆ ಕೊಡ್ತಿದ್ದೀರಾ? ಏನಾಗ್ತಿದೆ ನಿಮ್ಮ ಇಲಾಖೆಯಲ್ಲಿ? ಏನ್ ನಡೆಸ್ತಿದ್ದೀರಿ? ಯಾರಿಂದ ಪ್ರಾಬ್ಲಮ್ ಆಗ್ತಿದೆ ಅಂತ ಪರೋಕ್ಷವಾಗಿ ಕೇಳುತ್ತಾ ಇದ್ದಾರೆ. ಆನ್ಸರ್ ಕೊಟ್ಕೊಳ್ಬೇಕೀಗ. ಸದನದಲ್ಲೂ ಪ್ರತಿಧ್ವನಿಸಿದಂತಹ ಕೆಜೆ ಜಾರ್ಜ್ ರಾಜೀನಾಮೆ. ಸಿಎಂ ಮಗನ ಹಸ್ತಕ್ಷೇಪದಿಂದ ಜಾರ್ಜ್ ರಾಜೀನಾಮೆ. ಕೆಜೆ ಜಾರ್ಜ್ ಸ್ಪಷ್ಟನೆ ಆಗ್ರಹಿಸಿದಂತಹ ಸುನೀಲ್ ಕುಮಾರ್ ಮೇಲೆ ಸಚಿವ ಕೆಜೆ ಜಾರ್ಜ್ ಗರಂ ಆಗಿದ್ದಾರೆ. ಹಾಗಾದ್ರೆ ಎಂತ ಆಯ್ತು ನೋಡ್ಕೊಬನ್ನಿ. ದುಡ್ಡು ತಗೊಂಡಿಲ್ಲ, ಹಂಚಿಕೆನೂ ಮಾಡಿಲ್ಲ, ತಕ್ಷಣ ಕೇಂದ್ರ ಸರ್ಕಾರ ಅಕ್ಕಿ ಕೊಡ್ತಾನೆ, ಅಕ್ಕಿ ಕೊಡುವಂತ ಕೆಲಸ ಮಾಡಿದ್ವಿ. ಅಲ್ಲ ಮಾನ್ಯ ಅಧ್ಯಕ್ಷರೇ, ನೇರವಾಗಿ ಹೇಳ್ತಾ ಇದ್ದೀನಿ, ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಅವಕಾಶ ಆಗಲಿಲ್ಲ. ಕೇಂದ್ರ ಸರ್ಕಾರ ಆದೇಶನ ಪಾಲನೆ ಮಾಡಬೇಕಾಯ್ತು, ಕೊಡಕ್ಕೆ ಅವಕಾಶ ಆಗಿಲ್ಲ. ಆದೇಶ ಪಾಲನೆ ಮಾಡಿ ಅಕ್ಕಿ ಅವ್ರು ಕೊಟ್ಟ ತಕ್ಷಣ ಅಕ್ಕಿಯನ್ನು ಕೊಟ್ಟಿದ್ದೇವೆ. ಅಂದ್ರೆ 2025 ಜನವರಿದು ದುಡ್ಡು ಹಾಕಿಲ್ಲ, ಅಕ್ಕಿನೂ ಕೊಟ್ಟಿಲ್ಲ. ಅಷ್ಟು ಹೇಳಿದ್ರಣ್ಣ ಸರ್ಕಾರದ ಕಡೆಯಿಂದ ಹೇಳಿದ್ರಲ್ಲ, ಇಲ್ಲ ಅಂತ ಹೇಳಿ ಅಲ್ಲ, ಅದ 2 ಕೊಟ್ಟಿಲ್ಲ ಅಂತ ಫಸ್ಟೀಕರಣ ಆಯ್ತು ಅವ್ರ ಕಡೆಯಿಂದ. ಹೌದು, ಅಂದ್ರೆ 1,27,00,000 ಜನರಿಗೆ ಏನು ಕೊಡ್ಲಿಲ್ಲ. ಅನ್ನಭಾಗ್ಯದ ಅಕ್ಕಿಯನ್ನು ಕೊಡೋದು ಹೆಂಗೆ? ಗೃಹಲಕ್ಷ್ಮಿ ಇನ್ನೊಂದು ಮತ್ತೊಂದು ಆಯ್ತು, ಸುಮ್ಮ ಅದನ್ನ ಏನ್ ಮಾಡ್ತೀವಿ? ಅಂದ್ರೆ ರಾಜ್ಯದ ಜನರಿಗೆ ಅಕ್ಕಿ ಕೊಡ್ತಾರೆ. ಕೇಂದ್ರ ಸರ್ಕಾರ ಹೆಚ್ಚು
ಕಮ್ಮಿ ಕರೆಸ್ಪಾಂಡ್ ಹೆಚ್ಚು ಕಮ್ಮಿ ಆಗಿದೆ. ಹಣಕಾಸಿನ ಆರ್ಥಿಕ ಆ ತಿಂಗಳ ಪರಿಸ್ಥಿತಿ ಆಗಲೇ ಒಪ್ಪಿದ್ದಾರೆ. ಸರಿ ಇಲ್ಲ ಅಂದ್ರೆ ಅದನ್ನ ಮತ್ತೇನು ಹೇಳ್ಬಿಡ್ರಿ. ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಚರ್ಚೆ ಇನ್ನೊಂದು ದಿವಸ ನಿಮ್ಮ ಚರ್ಚೆ ಮಾಡಿಸೋದು ಅಂತ ಟಿವಿ ಹೇಳಿ ಬರ್ತಾ ಇದೆ. ಇದೊಂದು ಮುಗಿಲಪ್ಪ ಇಲ್ಲಿ. ಸದನದಲ್ಲೇ ಇದ್ದಾರೆ, ಸ್ಪಷ್ಟ ಮಾಡ್ಲಿ. ಆಯ್ತು, ಇಲ್ಲಿ ಇದೊಂದು ಬರುವ ನಿಮ್ದು ಬೇರೆ ಕಥೆ. ಒಂದ್ ಸೆಕೆಂಡ್ ಜಾರ್ಜ್, ನೀವು ಇದು ಲಿಖಿತ ಉತ್ತರ ಮುಗಿಸಿ. ನಾನೇನು ಆರೋಪ ಮಾಡ್ಲಿಲ್ಲ. ಲಿಖಿತ- ಹೌದಾ ಅಂತ ಕೇಳಿ ಸ್ಪಷ್ಟ ಎಂತ ಮಾಡಿ ಕೇಳಿ? ಹೇಳಿದಾರಲ್ಲ. ಸನ್ಮಾನ್ಯ ಸಭಾಧ್ಯಕ್ಷ ಇದು ಮುಗಿಸಿ. ಇದು ಹೇಳ್ತೀನಿ ನಾನು. ಅದು ಫಸ್ಟ್ ಹೇಳಿ ಬಿಡಿ. ಆದ್ಮೇಲೆ ಅದಕ್ಕೂ ಉತ್ತರ ಆಯ್ತು, ಫಸ್ಟ್ ಇದೆ ಹೇಳ್ಬಿಡಿ. ಅಲ್ಲ ಕೊಡ್ಬೇಕಲ್ಲ. ಒಂದ್ ಸೆಕೆಂಡ್, ಅವ್ರು ಏನ್ ರೈಸ್ ಒಂದ್ ಸೆಕೆಂಡ್. ಈಗ ಹೇಳ್ತೀನಿ. ದಿನಾಂಕ 29/1/26 ಮೂರನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 193 ಪ್ರಶ್ನೆಗಳ ಪೈಕಿ 20 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಓಕೆ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಹೇಳಿದಿನ? ಇಲ್ಲ. ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವ್ದಕ್ಕೆ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲದ ವಿಚಾರ ನೀವು ನಮಗೆ ಬೇಕು ಸರ್, ಅದಕ್ಕೆ ಕೇಳ್ತಾ ಇರೋದು. ನೀವು ನಮಗೆ ಬೇಕು. ಅದು ಸತ್ಯಕ್ಕೆ ದೂರ. ನಾನು ಟಿವಿನಲ್ಲಿ ಬಂದಿದ್ದೀನಿ, ಉಲ್ಲೇಖ ಮಾಡ್ತಾ ಇದ್ದೀನಿ. ಏನಾಗಿದೆ ಟಿವಿ ಅವರಿಗೆ ಹೇಳ್ತೀನಿ. ಒಂದ್ ನಿಮಿಷ. ಮೊದಲು ಹಳೆ ಕಾಲದಲ್ಲಿ ಬೆಳಗ್ಗೆ ಒಂದು ನ್ಯೂಸು, ಮಧ್ಯಾಹ್ನ ಒಂದು ನ್ಯೂಸು, ಸಾಯಂಕಾಲ ಒಂದು ನ್ಯೂಸು, 3 ನ್ಯೂಸ್ ಇತ್ತು. ಈಗ ಬಿಟ್ಟು ಅವರಿಗೆ ಬೆಳಗ್ಗೆ ಸಾಯಂಕಾಲ ನ್ಯೂಸ್ ಬೇಕು, ಅದಕ್ಕೆ ಈ ತರ ಮಾಡ್ತಿದ್ದಾರೆ. ದಯವಿಟ್ಟು ಒಂದು ಮಾತು ಕೇಳಿದನ್ನ, ನಾನು ಆ ತರ ಯಾವ ವಿಚಾರದ ರಾಜೀನಾಮೆ ಕೊಡ್ಲಿಲ್ಲ, ಆ ಪ್ರಶ್ನೆ ಉದ್ಭವಿಸಿದ್ರ. ಸಂಪೂರ್ಣವಾದ ನಂಬಿಕೆ ಒಂದ್ ಸೆಕೆಂಡ್. ಈಗ ಹೇಳ್ತೀನಿ. ದಿನಾಂಕ 29/1/26 ಮೂರನೇ ಪಟ್ಟಿಯಿಂದ ಸದನದಲ್ಲಿ ಲಿಖಿತ ಮೂಲಕ ಉತ್ತರಿಸುವ 193 ಪ್ರಶ್ನೆಗಳ ಪೈಕಿ 20 ಪ್ರಶ್ನೆಗಳ ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಸನ್ಮಾನ್ಯ ಸಭಾಧ್ಯಕ್ಷರೇ, ಓಕೆ, ಅವರು ಟಿವಿಯಲ್ಲಿ ನೋಡಿದ್ದಾರೆ ಅಂತ ಹೇಳಿದ್ದಾರೆ. ನಾನೇನಾದ್ರೂ ಟಿವಿಯಲ್ಲಿ ಹೇಳಿದಿನ? ಇಲ್ಲ. ನಾನು ಯಾವುದೇ ರಾಜೀನಾಮೆ ಪ್ರಶ್ನೆ ಉದ್ಭವಿಸೋದಿಲ್ಲ, ಆ ತರ ಏನಿಲ್ಲ. ಸಂಪೂರ್ಣವಾದ ನಂಬಿಕೆ ನಮ್ಮ ಮುಖ್ಯಮಂತ್ರಿ ಮೇಲೆ ನಮಗಿದೆ, ಗೊತ್ತಾಯ್ತಲ್ಲ. ನಿನ್ನೆ ಸಮೇತ ನಮ್ಮ CLP ಮೀಟಿಂಗ್ ಇತ್ತು. ನೀವು ಯಾವುದಕ್ಕೆ